ಏನಪ್ಪಾ ಇದು ಫ್ಯಾಮಿಲಿ ಪೊಲಿಟಿಕ್ಸು, ಅಜ್ಜ ಆಯ್ತು, ಅಪ್ಪ ಆಯ್ತು, ಅಮ್ಮ ಆಯ್ತು, ಈಗ ಮಗ ಅಂತ ಈ ಖಂಡಿತ. ತರ ಎಲ್ಲ ಹೇಳಿದ್ದಾರೆ. ಸೊ ಫ್ಯಾಮಿಲಿ ಪೊಲಿಟಿಕ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಚೇತನ್ ಅವರೇ? For business and personal promotions, please contact 9686376663. ಪೂಜಾ ಅವರೇ, ಕುಟುಂಬ ರಾಜಕೀಯ ಭಾಳ ಅಪಾಯಕಾರಿ. ಅಪಾಯಕಾರಿ. ಯಾಕೆ ಹೇಳ್ತೀನಿ ಅಂದರೆ, ಹಾ. ನಮಗೆ ಸಿನಿಮಾದಲ್ಲಿ ಒಬ್ಬ ಹೀರೋ ಮಗ ಹೀರೋನೇ ಆದರೆ ಅದು ಒಂದು ಬಿಸ್ನೆಸ್ ಅಂತ ಹೇಳಿದ್ವಿ. ಆದರೆ ಪಾಲಿಟಿಕ್ಸ್ ಅಂದಾಗ ಜನರ ಬದುಕಿನ ಪ್ರಶ್ನೆ, ಸಮಾಜದ ಭವಿಷ್ಯದ ಪ್ರಶ್ನೆ, ಅದು ಒಂದು ರೀತಿ ಕಾನೂನು ನೀತಿ ಯೋಜನೆ ಎಲ್ಲ ರೀತಿ ತೀರ್ಮಾನ ಮಾಡೋ ಆಲೋಚನೆ ಇರಬೇಕು, ಆ ಪ್ರಜ್ಞೆ ಇರಬೇಕು, ಆ ಅರಿವಿರಬೇಕು. ಒಂದು ಪೊಲಿಟಿಕಲ್ ಪಾರ್ಟಿ ಅಂದಾಗ ಕಾರ್ಯಕರ್ತರು ಯಾರ್ಯಾರು ಜನಪರವಾಗಿ ಕೆಲಸ ಮಾಡಿರ್ತಾರೆ ಅವರೆಲ್ಲ ನ್ಯಾಚುರಲ್ ಪ್ರೋಗ್ರೆಷನ್ ಆಗಿ ಬೆಳಿಬೇಕು. ನಿಮಗೆ ಯಾವಾಗ ಕುಟುಂಬ ರಾಜಕೀಯ ಬರುತ್ತೋ ಆ ನ್ಯಾಚುರಲ್ ಪ್ರೋಗ್ರೆಷನ್ ಕಿತ್ತಾಕ್ಬಿಡುತ್ತೆ. ಸೊ ಯೋಗ್ಯ ಇರೋರ್ಗೆ ಅವಕಾಶ ಸಿಗಲ್ಲ, ಅವ್ರನ್ನ ಬಳಕೆ ಆಗುತ್ತೆ. ಬರೀ ನೀವೊಂದು ಕುಟುಂಬ ಹುಟ್ಟಿದ ತಕ್ಷಣ ಎಲ್ಲ ರೀತಿ ಬಿಲ್ಡಪ್ಪು. ನಾವು ಅದನ್ನು ಬದಲಾಯಿಸ್ಕೋಬೇಕು ಅಂದರೆ ಇವಾಗ ಪಕ್ಷಗಳಲ್ಲಿ ಸೇರ್ಕೊಂಡು ಬದಲಾವಣೆ ಮಾಡೋಕ್ಕಾಗಲ್ಲ. ನಾವು ಹೊಸದಾಗಿ ಕಟ್ಟಿ ಅದನ್ನು ಡೆಮೊಕ್ರ್ಯಾಟಿಕ್ ಆಗಿ ಮಾಡಿ ನಿಜವಾಗ್ಲೂ ಯೋಗ್ಯರು, ಪ್ರಾಮಾಣಿಕರು, ಸಮಾಜ ಸೇವೆ ಮಾಡಿರೋರು, ಒಳ್ಳೆ ಹಿನ್ನೆಲೆ ಇರೋರು, ಜನಪರವಾಗಿರೋರು, ಸಮಾಜ ಸಿದ್ಧಾಂತ ಒಪ್ಪೋರನ್ನ ಗುರುತಿಸಿ ಅವ್ರಿಗೆ ಅವಕಾಶ ಕೊಡಬೇಕು. ಸೊ ನೆಪಟಿಸಮ್, ಸ್ವಜನ ಪಕ್ಷಪಾತ ಇದೆಲ್ಲ ಒಂದು ಪಾಲಿಟಿಕ್ಸ್ನಲ್ಲಿ ನಮ್ಮ ಸಮಾಜದ ಭವಿಷ್ಯಕ್ಕೆ ಧಕ್ಕೆ. ಆ್ಯಂಡ್ ಅದರ ಮೇಲೆ ಜನರಿಗೆ ನಿಜವಾಗ್ಲೂ ಭಾಳ ಬೇಸರ ಆಗಿದೆ, ಭಾಳ ಆಕ್ರೋಶ ಇದೆ. ಆ್ಯಂಡ್ ಅದಕ್ಕೆ ಈ ದಾವಣಗೆರೆ ಸೌತ್ ಆಗಿರ್ಬೋದು, ಬಾಗಲಕೋಟೆಯಿಂದ ಆಗಿರ್ಬೋದು, ಅದಷ್ಟೇ ಅಲ್ಲ, ಎಲ್ಲ ಕಡೆ ಅದು ನಡೀತಾ ಇದೆ ಕರ್ನಾಟಕದಲ್ಲಿ. ಅದು ನಮಗೆ ಬೇಕಿಲ್ಲ. ನಿಜವಾಗ್ಲೂ ಜನಪರ ಕಾಳಜಿ ಇರೋರು, ಕೆಲಸ ಮಾಡಿರೋರು, ನಿಸ್ವಾರ್ಥ ಸೇವೆ ಮಾಡಿರೋರೇ ಬೆಳಿಬೇಕು. ಆವಾಗ ನಿಜವಾಗ್ಲೂ ಕರ್ನಾಟಕಕ್ಕೆ ಭಾಳ ಉತ್ತಮ ರಾಜ್ಯ ಆಗತ್ತೆ ಅಂತ ನಾನು ನಂಬಿದೆ. ಸರ್, ಬದಲಾವಣೆ ಅನ್ನೋದನ್ನ ಯಾರು ತರಬೇಕು? ಈ ಕಡೆ ಅಧಿಕಾರದಲ್ಲಿ ಇರ್ತಾರಲ್ಲ ಅವರು ಬದಲಾವಣೆಗಳನ್ನ ತರಬೇಕಾ, ಅಥವಾ ಜನಗಳು ಬದಲಾವಣೆಗಳನ್ನ ತರಬೇಕಾ? ಪೂಜಾ ಅವರೇ, ಜನಗಳು ಅವ್ರ ಜೀವನದ ಜಂಜಾಟದಲ್ಲಿರ್ತಾರೆ. ಅವರು ಒಂದು ಪ್ರತಿದಿನವೂ ಜೀವನ ಕಷ್ಟ ಇರುತ್ತೆ, ಬಾಡಿಗೆ ಕಟ್ಟಬೇಕು, ಸಂಸಾರ ನೋಡ್ಕೋಬೇಕು, ಅದರ ಸಮಸ್ಯೆಗಳಿರುತ್ತೆ. ಕಾನೂನು ಯೋಜನೆ ನೀತಿ ತರೋದು, ಇಂಪ್ಲಿಮೆಂಟ್ ಮಾಡೋರು ಯಾರು ಇರಬೇಕು ಅಂದರೆ ಅಧಿಕಾರದಲ್ಲಿರೋರು, ಅವರ ಜವಾಬ್ದಾರಿ. ಆದರೂ ಕೂಡ ಇವಾಗಿರೋ ಯಾರ್ಯಾರು ಆಡಳಿತದಲ್ಲಿ ಇರೋರಲ್ಲ ಪೂಜಾ ಅವರೇ, ಅವರೆಲ್ಲರೂ ಅವ್ರು ಸೀಮಿತವಾಗಿ ಅದು ಅವರ ಪಕ್ಷದ ಒತ್ತಡಗಳು ಇರ್ಬೋದು, ಅಥವಾ ಅವರ ಒಂದು ತಿಳುವಳಿಕೆಯ ಕೊರತೆ ಇರ್ಬೋದು, ಅಥವಾ ಅವರ ಸ್ವಾರ್ಥ ಇರ್ಬೋದು, ಈಗ ಅನೇಕ ಕಾರಣಗಳಿರ್ಬೋದು. ಆದರೆ ಅವರು ಉತ್ತಮ ಸಮಾಜದ ಕನಸು ಕಡೆ ಅವ್ರು ಕೆಲಸ ಮಾಡ್ತಾಯಿಲ್ಲ. ಅವರವ್ರ ವೈಯಕ್ತಿಕ ಲಾಭನೋ ಅಥವಾ ಬೇರೆ ಬೇರೆ ಥರ ಕೆಲಸ ಮಾಡ್ತಾಯಿಲ್ಲ. ಸೊ ನಾವಿವಾಗ ಅವರಂತಿದ್ದಕ್ಕಾಗಲ್ಲ. ನಿನಗೇನೋ ಗೊತ್ತಾ, ನಾನು ಎಲೆಕ್ಷನ್ ಗೆದ್ದೀನಿ, ನಿನ್ನ ಮಾತು ಯಾಕೆ ಕೇಳ್ತೀನಿ ಅಷ್ಟೇ. ಅವ್ರ ಪಕ್ಷಕ್ಕೆ ಹೋಗಿ ಒಳಗೋದ್ರೆ ನಾವು ಕೂಡ ಅಲ್ಲಿ ಮೂಲೆ ಗುಂಪಾಗ್ತೀವೋ, ಅಥವಾ ಅಲ್ಲಿ ಗುಲಾಮರಾಗಬೇಕೋ, ಅಥವಾ ನಾವು ಕೂಡ ಅಲ್ಲಿ ಆ ಸಿದ್ಧಾಂತ ಒಪ್ಕೊಂಡು ಮುಂದುವರಬೇಕೋ, ಆ ರೀತಿ ಆಗುತ್ತೆ. ಸೊ ಏನು ಮಾಡೋದು? ಯು ಹ್ಯಾವ್ ಟು ಬಿಲ್ಡ್ ಅನ್ ಆಲ್ಟರ್ನೇಟಿವ್ ಮೂವ್ಮೆಂಟ್, ಆಲ್ಟರ್ನೇಟಿವ್ ಪಾಲಿಟಿಕ್ಸ್, ಪರ್ಯಾಯ ರಾಜಕೀಯ ನೀವು ಕಟ್ತಾ ಬರಬೇಕು. ಅಂಬೇಡ್ಕರು ಕೂಡ ಇದು ವಿಶೇಷ ಏನಿದೆ ಗೊತ್ತಾ ಪೂಜಾ ಅವರೇ, 1935-36 ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಕಟ್ತಾರೆ. ಆವಾಗ 15% ವೋಟಿಂಗ್ ಇರುತ್ತೆ. ಆ 15% ವೋಟಿಂಗು ಯಾರು ವೋಟ್ ಮಾಡ್ತಾರೆ ಅಂದರೆ ಟ್ಯಾಕ್ಸ್ ಕಟ್ಟೋರು, ದೊಡ್ಡ ದೊಡ್ಡ ದುಡ್ಡಿರೋರು, ದೊಡ್ಡ ದೊಡ್ಡ ಭೂಮಾಲೀಕರು ಮಾತ್ರ ವೋಟ್ ಹಾಕ್ತಾರೆ, ಗಂಡಸರು ಹೆಂಗಸರು. ಬಾಬಾ ಸಾಹೇಬ್ರು ಹಾಗೆ 17 ಸೀಟಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಅವ್ರ ಸೀಟ್ ಸೇರಿ 15 ಸೀಟ್ ಗೆಲ್ತಾರೆ. ಆ ವೋಟಿಂಗ್ ಮಾಡಿರೋರು 15% ಬಹುತೇಕರು ಅವ್ರ ಸಮುದಾಯದವ್ರು ಆಗಿರಲ್ಲ. ಸೊ ಅದೇನು ಹೇಳುತ್ತೆ, ಒಂದು ಸಿದ್ಧಾಂತ ಪರವಾಗಿ ಮಾಡಿದ್ರೆ, ಜನಪರವಾಗಿ ಮಾಡಿದ್ರೆ, ಯು ಕ್ಯಾನ್ ಆಲ್ಸೋ ಗೆಟ್ ವೋಟ್ಸ್ ಫ್ರಮ್ ಆಲ್ ಕಮ್ಯುನಿಟೀಸ್. ಎಲ್ಲರೂ ನಿಮ್ಮ ಮೇಲೆ ಒಂದು ರೀತಿ ನಿರೀಕ್ಷೆ ಮಾಡ್ತಾರೆ, ಒಂದು ನಂಬಿಕೆ ಮಾಡ್ತಾರೆ, ಅವ್ರು ಕನ್ವಿನ್ಸ್ ಆಗಬೇಕಷ್ಟೆ. ಸೊ ಅದನ್ನು ಯಾರು ಮಾಡಬೇಕು ಅಂದರೆ ಕಾನೂನು ತರೋರಾಗಬೇಕು. ಲಾ ಮೇಕರ್ಸು, ಶಾಸಕರು, ಈ ಸಚಿವರು, ಈ ಥರದವರು ಹ್ಯಾವ್ ಟು ಬ್ರಿಂಗ್ ಇನ್ ದ ಲಾಸ್, ಹ್ಯಾವ್ ಟು ಇಂಪ್ಲಿಮೆಂಟ್ ದ ಲಾಸ್, ಹ್ಯಾವ್ ಟು ಬಿಲ್ಡ್ ದ ಬೆಟರ್ ಸೊಸೈಟಿ. ಸೊ ಫಸ್ಟ್ ಅವರು ಸಮಾಜದ ಸಮಸ್ಯೆಗಳು ಗುರುತಿಸ್ಬೇಕು, ಆ ಸಮಸ್ಯೆಗಳು ಪರಿಹಾರ ಮಾಡಬೇಕು. ಇವರು ಸಮಾಜದ ಸಮಸ್ಯೆನೂ ಗುರುತಿಸಲ್ಲ, ಅದಕ್ಕೆ ಪರಿಹಾರ ಕೊಡೋಕ್ಕೆ ಸಾಧ್ಯನೂ ಇಲ್ಲ. ಸೊ ನಾವು ಪರ್ಯಾಯ ಕಟ್ಟಿ ಬಂದರೆ ಉತ್ತಮ ಸಮಾಜ ಕಟ್ಬೋದು ಪೂಜಾ. ಓಕೆ, ಬಟ್ ಆದರೆ ವೋಟ್ ಹಾಕೋದೇ ಜನಗಳು ಅಲ್ವಾ ಸರ್? ಖಂಡಿತ. ಕೆಲವೊಂದಷ್ಟು ಏನಾಗ್ಬಿಡುತ್ತೆ ಅಂತಂದ್ರೆ, ನಾವು ಇದನ್ನ ಕೊಡ್ತೀವಿ ಅದನ್ನ ಕೊಡ್ತೀವಿ ಅನ್ನುವಂತಹ ಆಶ್ವಾಸನೆ, ಒಂದಷ್ಟು ಆಸೆಗಳಿಗೆ ಬಿದ್ದು ವೋಟ್ ಹಾಕ್ಬಿಡ್ತಾರೆ. ಬಟ್ ಏನಾಗ್ಬಿಡುತ್ತೆ, ಅದು ಫ್ಯೂಚರಲ್ಲಿ ಅವ್ರಿಗೆ ಗೊತ್ತಾಗತ್ತೆ, ಅಂದ್ರೆ ಓಕೆ ಇದನ್ನ ಹೇಳಿದ್ರು ಇದನ್ನ ಮಾಡಲಿಲ್ಲ. ಪೂಜಾ ಅವರೇ, ಜನರಿಗೆ
ಈ ಎಲ್ಲ ಪಕ್ಷಗಳಲ್ಲಿ ಬೇಸತ್ತೋಗಿದ್ದಾರೆ. ಹಾ, ಈ ಯಾವ ಪಕ್ಷನೂ ಕೂಡ ಅವ್ರಿಗೆ ನ್ಯಾಯ ಒದಗಿಸ್ತಾ ಇಲ್ಲ ಅಂತ ಗೊತ್ತಿದೆ. ಎಕ್ಸಾಕ್ಟ್ಲಿ. ಆದರೆ ನಾವು ಪರ್ಯಾಯ ಕಟ್ಟಿಲ್ಲ ಅಂದರೆ ಅವ್ರು ಯಾರಿಗೆ ವೋಟ್ ಹಾಕಬೇಕು? ಇವಾಗ ಭಾಳ ಜನ ಮಾತಾಡೋದು ಕೇಳಿದ್ವಿ, ಸಿನಿಮಾದವರು ಕೇಳಿದ್ದೀನಿ, ಬೇರೆಯವ್ರು ಕೇಳಿದ್ದೀನಿ. ಅವ್ರ ಮೇಲೆ ಹೋಗಿ ಜನರ ಹತ್ರ ಹೋಗಿ ಪ್ರಮಾಣ ಮಾಡಿಸಿ ನಾನು ದುಡ್ಡು ತೊಗೊಳ್ಳಲ್ಲ ಅಂತ. ನೋಡ್ರಿ, ಅವ್ರ ಜೀವನಕ್ಕೆ ಬಡತನದಲ್ಲಿ 1-2 ಸರಿ, ಕೆಲವು ಸರಿ ಯಾರೋ ಕೊಟ್ಟಿದ್ರೆ ಒಂದು ಸರಿ ದುಡ್ಡು ತೊಗೊಂಡ್ರೆ ಅದು ಅವ್ರದ್ದೇ ದುಡ್ಡು. ಅವ್ರ ಮೇಲೆ ತಪ್ಪು ಕಡೆ ತೊಗೊಂಡು ನಿಲ್ಲಿಸಿ, ಅವ್ರು ತೊಗೊಳ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಆದರೆ ನಾವು ಒಂದು ಪರ್ಯಾಯ ಕಟ್ಟಿ ಅವರಿಗೆ ಒಂದು ಆಪ್ಷನ್ ಕೊಟ್ಟು ಅವರನ್ನು ಕನ್ವಿನ್ಸ್ ಮಾಡಿಸಿ ಒಳ್ಳೆ ಕ್ಯಾಂಡಿಡೇಟ್ ಇಟ್ಟರು, ಆ ಕ್ಯಾಂಡಿಡೇಟ್ ಕೆಲಸ ಮಾಡಿ ಅವರನ್ನು ಜೊತೆಗೆ ಸೇರಿಸ್ಕೊಂಡ್ರೆ ಖಂಡಿತ ನಮಗೂ ವೋಟ್ಸ್ ಬರುತ್ತೆ. ಸೊ ಜನ ವೋಟ್ ಮಾಡಬೇಕು, ಬಟ್ ವೋಟ್ ಮಾಡೋಕ್ಕೆ ಒಂದು ವೇದಿಕೆ, ಒಂದು ಆಪ್ಷನ್ ಇರಬೇಕಲ್ಲ. ಆ ಆಪ್ಷನ್ ಕಟ್ಟಬೇಕಂದ್ರೆ ಪೂಜೆ ಅವರೇ ಒಂದು ಕ್ಷೇತ್ರದಲ್ಲಿ ಮಾಡೋಕ್ಕಾಗಲ್ಲ, 224 ಕಡೆನೂ ಆ ಶಕ್ತಿ ಇರಬೇಕು. ಸೊ ಅದನ್ನು ಕಟ್ತಾ ಬರಬೇಕು. ಅದು ರೆಡಿಮೇಡ್ ಆಗಿರಲ್ಲ, ರೆಡಿಮೇಡ್ ಆಗಿರೋರೆಲ್ಲ ವೈಯಕ್ತಿಕ ಲಾಭಕ್ಕೆ ಹೋಗೋದು. ನಾವು ಅದನ್ನು ಕಟ್ಟಬೇಕು, ಅದನ್ನು ತಯಾರಿ ಮಾಡಬೇಕು. ಅದು ಕಷ್ಟ ಆಗತ್ತೆ, ಬಟ್ ಅದಕ್ಕೆ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಭಾಳ ಐತೆ. ಓಕೆ, ಸೂಪರ್. ಓಕೆ, ಇನ್ನು ತಾವು ಜೈಲಿಗೆ ಹೋಗಿ ಬರ್ತೀರಿ, ಸುಮಾರು 2 ಸಲ ಹೋಗಿ ಅನ್ಸುತ್ತೆ. ಆ ಜೈಲಿಗೆ ಹೋದಂಥ ಸಂದರ್ಭದಲ್ಲೂ ನೀವು ಹೊರಗೆ ಬಂದ್ಮೇಲೆ ಹೇಳ್ತೀರಿ, ಜೈಲಲ್ಲಿದ್ದಂಥ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ತೀರಾ. ನನಗೆ ನನ್ನ ಹುಟ್ಟು ಹಬ್ಬನ ನಾನು ಅಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡೆ ಜೈಲಿನಲ್ಲಿ. ಪುಳಿಯೋಗರೆ ಕೊಟ್ಟಿದ್ರು ಅಂಡ್ ಡೀಟೇಲ್ಡ್ ಇದನ್ನ ಮಾಡಿದ್ರಿ ನೀವು. ಸೊ ಹೆಂಗೆ ಸರ್, ಚೆನ್ನಾಗಿತ್ತಾ ಜೈಲಲ್ಲಿ ಇದ್ದಂಥ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು ಅನ್ನೋದಕ್ಕಿಂತ ಹಂಗೆ ಹೇಳೋಕ್ಕಾಗಲ್ಲ, ಇಟ್ಸ್ ಡಿಫಿಕಲ್ಟ್ ಎಕ್ಸ್ಪೀರಿಯನ್ಸೇ. ಓಕೆ. ಬ್ಯಾರೆಕ್ಸ್ ಅಂತೂ ಭಾಳ ಡಿಫಿಕಲ್ಟ್ ಇತ್ತು ಪೂಜಾ ಅವರೇ. ಬ್ಯಾರೆಕ್ಸ್ 2ನೇ ಸಲ ಬ್ಯಾರೆಕ್ಸಲ್ಲಿ ಹಾಕಿದ್ರು. ಫಸ್ಟ್ ಟೈಮ್ ನಾವು ಜೈಲಿಗೆ ಹೋದಾಗ ನಾನು ಬ್ಯಾರೆಕ್ಸ್ನಲ್ಲಿ ಇದ್ದಿಲ್ಲ, ಸೆಕೆಂಡ್ ಟೈಮು ಅದು ಸೆಲ್ಲಲ್ಲಿದ್ದೆ, ಒಂದು 5-6 ಜನ ಇದ್ವಿ. ಬ್ಯಾರೆಕ್ಸ್ನಲ್ಲಿ ಒಂದು 60-70 ಜನ 2ನೇ ಸಲ ಇದ್ದಾಗ ಭಾಳ ಕಷ್ಟ ಆಯಿತು. ಸೊ ಇಟ್ ಡಿಪೆಂಡ್ಸ್ ಆನ್ ವೇರ್ ಯು ಆರ್, ಇಟ್ ಡಿಪೆಂಡ್ಸ್ ಆನ್ ಹೌ ಇಟ್ ಈಸ್, ಇಟ್ಸ್ ಅ ಟಫ್ ಆ್ಯಂಡ್ ಅದು ಒಂದು ಕಷ್ಟನೇ. ಓಕೆ. ಆ್ಯಂಡ್ ಅದು ಕೂಡ ನೀವು ಒಂದು ಕೊಲೆ ಮಾಡಿರೋರು, ಭಾಳ ವರ್ಸ್ಟ್ ಕ್ರೈಮ್ ಮಾಡಿರೋರು ಒಂದೇ ಕಡೆ ಹಾಕಿರ್ತಾರೆ. ನಾನು ಒಂದು ಟ್ವೀಟ್ ಬರೆದು ಜೈಲಿಗೆ ಹೋಗಿರೋ ಒಂದೇ ಕಡೆ ನಮ್ಮನ್ನು ಹಾಕಿರ್ತೀವಿ. ಸೊ ಆ್ಯಂಡ್ ಅದು ಇನ್ನೊಂದು ಏನಾಗುತ್ತೆ ಪೂಜಾ ಅವರೇ ಅಂದರೆ, ಅಲ್ಲಿ ಬ್ಯಾರೆಕ್ಸ್ನಲ್ಲಿ ಅಲ್ಲಿ ನಾವೆಲ್ಲ ಹಾರ್ಡ್ ಕ್ರಿಮಿನಲ್ಸ್ನಲ್ಲಿ ಒಂದು 60-70 ಜನ ಇರ್ತೀವಿ. ಅಲ್ಲಿ ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರು ಏನು ಕ್ರೈಮ್ ಮಾಡಿದ್ದಾರೆ, ಏನಾಗಿದೆ ಓಕೆ. ಎಲ್ಲರಿಗೂ ನಾನು ಯಾರು ಅಂತ ಗೊತ್ತಿರುತ್ತೆ. ಸೊ ನನಗೆ ಅವತ್ತು ಮಲಗಬೇಕು ಅಂದಾಗ, ಅಯ್ಯೋ ನಾವೆಲ್ಲರೂ ಏನು ಆಗ್ಬೋದು ಜೈಲಲ್ಲಿ. ಇಟ್ಸ್ ಅಫ್ಕೋರ್ಸ್ ಇಟ್ಸ್ ಎ ಎಕ್ಸ್ಪೀರಿಯನ್ಸ್ ಇನ್ ಇಟ್ ಸೆಲ್ಫ್ ಅಷ್ಟೇ. ಬಟ್ ಹೇಳಿ, ನನಗೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನೀವು ಒಂದು ಸ್ಟೇಟ್ಮೆಂಟ್ ಕೂಡ ಪಾಸ್ ಮಾಡ್ತೀರಾ, ನಟ ದರ್ಶನ್ ಅವ್ರಿಗೆ ಯಾಕೆ ಅಷ್ಟೊಂದು ಅಂದರೆ ಈ ಊಟದ ವ್ಯವಸ್ಥೆ ಸರಿ ಇಲ್ಲ, ಅದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಬಟ್ ನಾನು ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನನಗೆ ಪುಳಿಯೋಗರೆ ಕೊಟ್ಟರು, ಅಥವಾ ನಾನು ಹುಟ್ಟು ಹಬ್ಬನ ಅಲ್ಲೇ ಸೆಲೆಬ್ರೇಟ್ ಮಾಡಿದೆ, ಈ ಥರದ ಊಟದ ಬಗ್ಗೆ ನೀವು ಒಂಚೂರು ಹೇಳ್ತಾ ಹೋದ್ರಿ. ಸೊ ಅದಕ್ಕೆ ಆ ಕಂಪ್ಯಾರಿಸನ್ ಮಾಡ್ಕೊಂಡ್ರಲ್ಲ, ಅದಕ್ಕೆ ನಾನು ಕೇಳಿದೆ ಈ ಪ್ರಶ್ನೆ. ಪೂಜಾ ಅವರೇ, ನಮಗೆ ಇಟ್ಸ್ ಆಲ್ ಇನ್ ದ ಮೈಂಡ್ ಪೂಜಾ ಅವರೇ. ಜೈಲ್ ಕಷ್ಟನೇ, ಆದರೆ ನಾವು ಅದನ್ನು ಫೇಸ್ ಮಾಡ್ತೀವಿ, ಹೆಂಗೆ ಫೈಟ್ ಮಾಡ್ತೀವಿ ನಮ್ಮ ಮನಸ್ಸಿನಲ್ಲೇ, ಹೆಂಗೆ ನಮ್ಮ ಸ್ಪಿರಿಟನ್ನು ಕ್ರಶ್ ಆಗೋಕ್ಕೆ ಬಿಡಲ್ಲ. ಅದೇ ಪುಳಿಯೋಗರೆ ಕೆಲವರಿಗೆ ಭಾಳ ಇಷ್ಟ ಆಗ್ಬೋದು ನನ್ನಂಥವನಿಗೆ, ಅದೇ ಬೇರೆಯವ್ರಿಗೆ ಇದು ಒಂಚೂರು ಚೆನ್ನಾಗಿಲ್ಲಪ್ಪ, ಇದು ಸಪ್ಪೆ, ಅದೇ ಏನೋ ಒಂದು ಅನಿಸ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಒಂದು ಹೇಳ್ತೀನಿ, ನಾನು ಯಾವಾಗಲೂ ಹೇಳ್ತೀನಿ, ಒಂದು ಸೀಟ್, ಒಂದು ಚೇರ್ ಸಿಕ್ಕಿದ್ರೆ ಅದೊಂದು ಸಿಂಹಾಸನ ಸಿಕ್ಕಂಗೆ. ಬಿಕಾಸ್ ಅಲ್ಲಿ ನೆಲದ ಮೇಲೆ ಕೂತಿರ್ತೀವಿ, ಅಲ್ಲಿ ಭಾಳ ಹಿಂದ್ಗಡೆ ಇಟ್ಸ್ ನಾಟ್ ಈಸಿ. ಐ ಆಮ್ ನಾಟ್ ಅಂಡರ್ ಎಸ್ಟಿಮೇಟಿಂಗ್ ಇಟ್. ಅದನ್ನೇನಿಲ್ಲ, ಕಷ್ಟನೇ ಇರುತ್ತೆ. ಬಟ್ ನೀವು ಹೆಂಗೆ ಅದನ್ನು ಹ್ಯಾಂಡಲ್ ಮಾಡ್ತೀರಾ, ಹೆಂಗೆ ಅದು. ನಾನು ಇದ್ದಿದ್ದೆ 10 ದಿನ, 1 ವರ್ಷ ಇರೋಕ್ಕೂ 10 ದಿನ ಇರೋಕ್ಕೂ ಭಾಳ ವ್ಯತ್ಯಾಸ ಇದೆ. ಉಮರ್ ಖಲೀದಂಥವರೆಲ್ಲ 5-6 ವರ್ಷ ಇದ್ದಾರೆ. ಅವರು ಒಂದು ಇದಕ್ಕೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಬರುತ್ತೆ. ಭಾಳ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ವರ್ಷಾನುಗಂಟೆ ಇದ್ದು ಭಾಳ ಒಂದು ಇದು ಡೆಡಿಕೇಟ್ ಮಾಡಿದ್ದಾರೆ. ಐ ಹ್ಯಾವ್ ನಥಿಂಗ್ ಬಟ್ ರೆಸ್ಪೆಕ್ಟ್ ಫಾರ್ ದ್ಯಾಟ್. ಬಟ್ ನೀವು ಯಾಕೆ ಚೇರ್ಗೆ ಹೋಗ್ತೀರಾ ಅನ್ನೋದು ಪ್ರಶ್ನೆ ಬರುತ್ತೆ. ನೀವು ಅದನ್ನು ಹೆಂಗೆ, ನೀವು ಮೈಂಡನ್ನು ಹೆಂಗೆ, ಅದನ್ನು ಮೈಂಡ್ ಸೆಟ್ಟನ್ನು ಹೆಂಗೆ ಇದು ಮಾಡ್ತೀರಾ ಅನ್ನೋದು ಮೇಂಟೈನ್ ಬರುತ್ತೆ. ಬಟ್ ಫೋನ್ಸ್ ಎಲ್ಲ ಅಲೌ ಮಾಡ್ತಾರಾ ಸರ್? ಈಗ ಸೆಲೆಬ್ರಿಟಿಗಳು ಜೈಲಿಗೆ ಹೋದಾಗ ಅವ್ರದ್ದೇ ಟ್ರೀಟ್ಮೆಂಟ್ ಬೇರೆ ಥರ ಇರುತ್ತಾ, ಹೇಗೆ ಅಂತ? ನಾನು ಹಾಗೆ ನೋಡಲಿಲ್ಲ. ನಾನು ಇದ್ದಿದ್ದು 15 ದಿನ. ಅದು ಒಂದು ನಾವೆಲ್ಲರೂ ಕೂಡ ಅಲ್ಲಿ ಒಳಗೆ ದೊಡ್ಡ ಜೈಲು ಒಳಗೆ ಹೋಗಿಂತ ಮುಂಚೆ ಹೊರಗಿನ ಜೈಲಲ್ಲಿ, ಅದು ಕೊರೋನಾ ಟೈಮ್ನಲ್ಲಿ ಶುರುವಾಗಿದ್ದು.
ಅದೆಲ್ಲ 14 ದಿನ ಅಲ್ಲಿ ಇರಬೇಕಾಗಿತ್ತು. ಸೊ ಎಲ್ಲ ನಾವು ಜೊತೆಗಿದ್ವಿ ಅಲ್ಲಿ ಫೋನು 2 ದಿನಕ್ಕೊಂದ್ಸರಿ 1 ದಿನಕ್ಕೊಂದ್ಸರಿ ಎಷ್ಟೋ ಸರಿ ಒಂದು ಬರೋರು ನಾವೆಲ್ಲರೂ ಕ್ಯೂ ನಿಂತ್ಕೊಂಡು ಅದು ಒಂದು ನಿಮಿಷ ಮಾತಾಡೋಕ್ಕೆ ಅದೊಂದು ಇದು ಟಚ್ ಫೋನಲ್ಲಿ ಚಾನ್ಸ್ ಸಿಗೋದು. ಸೊ ಅಲ್ಲಿ ಯಾರ ಹತ್ರನೂ ಫೋನ್ ಇರಲಿಲ್ಲ. ಆಯ್ತು, ಇಟ್ ವಾಸ್ ನನಗೆ ನಾನು ಮತ್ತೆ ಹೋಗಿ ನನಗಿಷ್ಟ ಇಲ್ಲ. ಬಟ್ ನಾವು ಹೋರಾಟದ ಮಾಡಿ ಹೋಗಬೇಕು ಅಂದರೆ ತಯಾರಿರಬೇಕು, ಮೆಂಟಲಿ ಕಂಡೀಷನ್ ಮಾಡಿರ್ಬೇಕಷ್ಟೆ. ಓಕೆ. ಇನ್ನು ದರ್ಶನ್ ಸರ್ ಅವರ ಪ್ರಕರಣ ನೋಡಿರ್ತೀರಿ ನೀವು, ಏನು ಒಪಿನಿಯನ್ ಇದೆ ಸರ್ ನಿಮಗೆ ಅವ್ರ ಮೇಲೆ? ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಭಾಳಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಜನ ಹೇಳ್ತಾನೂ ಇದ್ದಾರೆ, ಅಂದರೆ ಒಂದು ದೊಡ್ಡ ಮಟ್ಟದ ಲಾಸ್ ಇದು ಒಂಥರ ಅಂತ ಹೇಳಿ. ಯಾಕಂದರೆ ಅವ್ರ ಜೈಲಲ್ಲಿದ್ದಾರೆ, ಸಿನಿಮಾಗಳಿದೆ ಅವ್ರದ್ದು ಅಂತ. ಏನು ಹೇಳ್ತೀರಾ ಅಂತ? ಪ್ರತಿಯೊಬ್ಬ ಮನುಷ್ಯನು ದೇ ಆರ್ ಇನ್ನಸೆಂಟ್ ಅಂಡ್ ಪ್ರೂವನ್ ಗಿಲ್ಟಿ ಅಂತ ನಂಬ್ಕೊಂಡಿರೋ ನಾನು, ಯಾವುದೇ ವ್ಯಕ್ತಿ. ಬಟ್ ಅದರಲ್ಲೂ ಕೂಡ 4000 ಪೇಜ್ ಚಾರ್ಜ್ ಶೀಟ್ ಅನ್ನೋದು ಒಂದು ಪೊಲೀಸ್ನವ್ರು ತಂದಿದ್ದಾರೆ. ಆ್ಯಂಡ್ ಕೋರ್ಟ್ಸು ಇದನ್ನು ಭಾಳ ಒಂದು ಸ್ಟ್ರಿಕ್ಟಾಗಿ ನೋಡ್ತಾ ಇದ್ದಾರೆ. ನನಗೆ ಸತ್ಯ ಏನೂ ಗೊತ್ತಿಲ್ಲ, ಬಟ್ ದೇರ್ ಹ್ಯಾಸ್ ಬಿನ್ ಅ ಪ್ಯಾಟರ್ನ್ ಆಫ್ ಕನ್ಸಿಸ್ಟೆಂಟ್ ಬಿಹೇವಿಯರ್ ಅಂತ ನಾವು ನೋಡ್ಕೊಳ್ತಾ ಬಂದಿವಿ. ನಾವೆಲ್ಲ ಏನು ಗೊತ್ತಿದೆ, ಮೀಡಿಯಾದಲ್ಲಿ ಏನು ಬರುತ್ತೋ ಅಷ್ಟೇ ಗೊತ್ತಿರೋದು, ಅದು ಬಿಟ್ಟು ಇನ್ಯಾವುದು ಗೊತ್ತಿಲ್ಲ. ಸಿನಿಮಾ ರಂಗದ ವಿಚಾರದಲ್ಲಿ ನಮ್ಗೆ ಅಪ್ಪು ಸರ್ ಕಳ್ಕೊಂಡಾಗಲೂ ಇಟ್ ವಾಸ್ ಡೆಫಿನೆಟ್ಲಿ ಅ ವೆರಿ ಬಿಗ್ ಲಾಸ್. ಆ್ಯಂಡ್ ದರ್ಶನ್ ಅವರು ಈಸ್ ಆಲ್ಸೋ ಅ ವೆರಿ ಬಿಗ್ ಸೂಪರ್ ಸ್ಟಾರ್ ಇನ್ ಕನ್ನಡ. ಬಟ್ ಸಿನಿಮಾ ರಂಗದ ಪ್ರೊಡ್ಯೂಸರ್ಗಳು ಹೇಗೆ ಅಂದರೆ, ನಿರ್ಮಾಪಕರು ಹೇಗೆ ಅಂದರೆ, ನಾನು ಅವಾಗಲೇ ಹೇಳ್ದಂಗೆ, ನೀವು ಜೈಲಿಗೆ ಹೋಗದೇ ಇರಲಿ ಅಥವಾ ಯಾವ ಕಾರಣಕ್ಕಾದರೂ ಜೈಲಿಗೆ ಹೋಗಿ, ನಿಮ್ಮಿಂದ ಒಂದು ದೊಡ್ಡ ಮಟ್ಟದ ಬಿಸ್ನೆಸ್ ಆಗುತ್ತೆ ಅಂದರೆ ಮತ್ತೆ ಸಿನಿಮಾಗಳು ಮಾಡ್ತಾರೆ. I don't believe cinemas will stop. I don't even believe cinema should stop. It's a business ಅಷ್ಟೇ. ಹೊರಗೆ ಬಂದ ಮೇಲೆ ಮತ್ತೆ ಸಿನಿಮಾ ಮಾಡಿ, ಬಟ್ ಅದೇನಾದರೂ ಒಂದು ತಮ್ಮನ್ನು ಪಶ್ಚಾತ್ತಾಪ ಪಡೆದು ತಿದ್ಕೊಳ್ಳೋದಿದ್ದರೆ ನಾವೆಲ್ಲರೂ ಆ ಪ್ರಕ್ರಿಯೆಯಲ್ಲಿ ಇದ್ದೀವಿ. ನಾನೇನು ಒಂದು ವ್ಯಕ್ತಿ ಮಾತ್ರ ತಿದ್ಕೋಬೇಕಂತ ಅಲ್ಲ. ಎವ್ರಿಬಡಿ ಶುಡ್ ಬಿ ವರ್ಕ್ ಇನ್ ಪ್ರೋಗ್ರೆಸ್, ನಾವೆಲ್ಲರೂ ಕೂಡ. ಆ್ಯಂಡ್ ಆ ದಿಕ್ಕಿನಲ್ಲಿ ಆ ರೀತಿ ಆದರೆ ಇಟ್ ಬಿ ಗುಡ್ ಫಾರ್ ಅವ್ರಿಗೂ ಒಳ್ಳೆಯದಾಗತ್ತೆ, ಇಂಡಸ್ಟ್ರಿಗೂ ಒಳ್ಳೆಯದಾಗತ್ತೆ. ನೋಡಿ ಪೂಜಾರೆ, ಐ ಜಸ್ಟ್ ವಿಶ್ ವೆಲ್ ಓವರ್ ಆಲ್, ಎಲ್ಲರಿಗೂ ವಿಶ್ ವೆಲ್. ಬಟ್ ದೀಸ್ ಆರ್ ಸಿನಿಮಾ ಅಂದ್ರೂ ಕೂಡ ಆ ಮಾಯ ಪ್ರಪಂಚದಲ್ಲಿ ಬಂದಾಗ ಅದನ್ನು ಹೇಗೆ ಸ್ಟಾರ್ಡಮನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಭಾಳ ಮುಖ್ಯವಾದ ವಿಚಾರ ಬರುತ್ತೆ. ನೀವು ಬೆಳೆದಷ್ಟು ದುಡ್ಡಲ್ಲಾಗಿರ್ಬೋದು, ಪ್ರಚಾರದಲ್ಲಾಗಿರ್ಬೋದು, ಮೀಡಿಯಾದಲ್ಲಾಗಿರ್ಬೋದು, ಅನೇಕ ಕಾರಣಗಳು, ನಿಮಗೆ ಆ ಒಂದು ಸ್ಥಿತಪ್ರಜ್ಞತೆ, ಆ ಒಂದು ಮೆಂಟಲ್ ಇಕ್ವನಿಮಿಟಿ, ಕಂಪೋಜರ್, ಆ ಒಳ್ಳೆ ಸ್ನೇಹ ಬಳಗ, ನಿಮ್ಮನ್ನು ಗೈಡ್ ಮಾಡೋ ವ್ಯಕ್ತಿಗಳು, ನಿಮ್ಮನ್ನು ಉತ್ತಮವಾಗಿ ವ್ಯಕ್ತಿ ಮಾಡೋದು, ನಿಮ್ಮ ತಪ್ಪುಗಳನ್ನು ಪ್ರಶ್ನೆ ಮಾಡೋ ವ್ಯಕ್ತಿಗಳು ಕೂಡ ನಮ್ಮ ಜೊತೆ ಇಟ್ಕೋಬೇಕಾಗತ್ತೆ. ಬಿಕಾಸ್ ದ ಗೋಲ್ ಶುಡ್ ಬಿ ಟು ಬಿ ಎ ಬೆಟರ್ ಪರ್ಸನ್ ಆ್ಯಂಡ್ ಬಿಲ್ಡ್ ಅಸ್ ಬೆಟರ್ ಸೊಸೈಟಿ. ನಾವು ಉತ್ತಮ ವ್ಯಕ್ತಿ ಆಗಬೇಕು, ಆಮೇಲೆ ಉತ್ತಮ ಸಮಾಜ ಕಟ್ಟಬೇಕು. ಅವೆರಡು ಜೊತೆಗೆ ಹೋದರೆ ಭಾಳ ಒಳ್ಳೆಯ ಸಮಾಜ ಆಗುತ್ತೆ.